ನಮಸ್ಕಾರ ವೀಕ್ಷಕರೇ, ಜಯಕ್ಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕರಿ ಹೆಸರು ಕಾಳು ಪಲ್ಯ ಮಾಡೋ ವಿಧಾನ ತೋರಿಸ್ತೇನೆ ರೀ. ಮೊಳಕೆ ಕಟ್ಟಿ ಕರಿ ಹೆಸರು ಸಿಗ್ತಾವ್ರಿ. ಅವು ಭಾಳ ಟೇಸ್ಟ್ ಆಗ್ತೈತಿ. ಅದು ಹೆಸರುಕ್ಕಿಂತನೂ ಕರಿ ಹೆಸರು ಹೆಲ್ತಿಗೇನೋ ಚಲೋ ಅಂತಾರೆ. ಅವು ತರಿಸಿದ್ದೆವು. ಅದನ್ನು ಪಲ್ಯ ಮಾಡಿ ತೋರಿಸ್ತೇನೆ. ಮೊಳಕೆ ಕಟ್ಟಿ ನೋಡಿರಿ, ಈ ಥರ ಎಲ್ಲ ಕಟ್ ಮಾಡಿಟ್ಕೊಂಡು ಉಳ್ಳಾಗಡ್ಡಿ, ಟೊಮೆಟೊ, ಬೆಳ್ಳುಳ್ಳಿ. ಇದು ಪ್ರೌಡ್ಸ್ ಮೇಕರ್ ಹತ್ರಿ ಫ್ರೆಂಡ್ಸ್. ಪ್ರೌಡ್ಸ್ ಮೇಕರ್ ಅಮೆಝಾನ್ ಒಳಗೆ ನಾ ತರ್ಸೇನಿ ರೀ. ಇದ್ರಾಗ ಇವು ಮೊಳಕೆ ಕಾಳು, ಹೆಸರು, ಮಡಿಕೆ, ಚನ್ನಂಗಿ ಯಾವ ಬೇಕಾದ ಕಾಳು ನೆನೆ ಹಾಕಿ ಬಸದಿಟ್ಟು ಈ ಪ್ರೌಡ್ಸ್ ಮೇಕರ್ ಒಳಗೆ ಹಾಕಿ ಮುಚ್ಚಿಟ್ರೆ ಮೊಳಕೆ ಭಾಳ ಚಂದ ಬರ್ತಾವ್ರಿ. ತೋರಿಸ್ತೇನೆ ರೀ, ಮುಂದೈತಿ ಈ ವಿಡಿಯೋದಾಗ ಐತಿ, ತೋರಿಸ್ತೇನೆ ನಿಮ್ಗೆ. ಇದು ಒಗ್ಗರಣೆಗೆ ಇಟ್ಟೇನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕೀನಿ. ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಹಾಕೀನಿ ರೀ. ಮತ್ತು ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿಟ್ಟು ಹಾಕೀನಿ ರೀ. ಇದು ಕರಿ ಹೆಸರು ಭಾಳ ಚಲೋ ಆಗ್ತೈತೆ ರೀ ಬಾಜಿ. ಇದು ನಾವು ಯಾವಾಗ ಮಾಡಿದ್ದಿಲ್ಲ, ಈಗ ಮಾಡಿದ್ದೆ ನಾ ಹೆಸರು ಕಾಳು. ಇದು ಪ್ರೌಡ್ಸ್ ಮೇಕರ್ ನೋಡಿರಿ. ಇದು 4 ಡಬ್ಬಿ ಬರ್ತಾವೆ. ಇವ ಅಮೆಝಾನ್ ಒಳಗೆ ತರಿಸಿದ್ದೇನೆ. ಪೂರ ಲಾಸ್ಟ್ ಡಬ್ಬಿ ಒಳಗೆ ಸ್ವಲ್ಪ ನೀರು ಹಾಕೋದ್ರಿ. ಮತ್ತು 3 ಡಬ್ಬಿ ಒಳಗೆ ನೀವು 3 ಥರ ಮೊಳಕೆ ಕಾಳು ತಗೋಬೋದು. ಹೆಸರು, ಮಡಿಕೆ, ನಿಮ್ಗೆ ಯಾವ್ದು ಬೇಕು ಅದು ಹಾಕಿ ಅದರಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ಚಂದ ಮೊಳಕೆ ಬರ್ತಾವ್ರಿ. ನೋಡಿರಿ, ಈ ಥರ ಇವ 2 ಹೆಸರು ಕಾಳು ರೀ ಇವು, ಕರಿ ಹೆಸರು. ಈ ಕರಿ ಹೆಸರನ್ನ ಹಾಕಿ ನಾ ಮೊಳಕೆ ಕಟ್ಟಿ ರಾತ್ರಿ ಮುಂಜಾನೆ ನೆನೆ ಇಟ್ಟು ರಾತ್ರಿ ಬಸದು ಬಿಡೋದ್ರಿ. ಬಸದು ಬಿಟ್ಟು ರಾತ್ರಿ ನೀರು ಬಸದ ಈ ಡಬ್ಬಿ ಒಳಗೆ ಹಾಕಿ ಇವು 4 ಡಬ್ಬಿ ಇರ್ತಾವೆ ರೀ. ಇವು 3 ಡಬ್ಬಿ ಹಾಕೋದಿರ್ತೈತಿ ಕಾಳು. ತೆಳಗಿಂದ ಲಾಸ್ಟ್ ಡಬ್ಬಿ ಒಳಗೆ ಸ್ವಲ್ಪ ನೀರು ಹಾಕಿ ಒಂದ್ರ ಮೇಲೆ ಒಂದು ಹಾಕಿ ಮುಚ್ಚಿಟ್ಬಿಟ್ರೆ ಮೊಳಕೆ ಭಾಳ ಚಲೋ ಬರ್ತಾವ್ರಿ. ನಿಮಗೂ ಇಷ್ಟ ಆಗಿದ್ರೆ ತರಿಸ್ಕೋಬೋದು. ನೀವು ಅಮೆಝಾನ್ ಒಳಗೆ ತರಿಸಿದ್ದೇನೆ ನೋಡಿರಿ. ಈ ಥರ ಮೊಳಕೆ ಒಂದರಿಂದಾಗ ಇಷ್ಟು ಚಂದ ಮೊಳಕೆ ಬಂದಾವೆ ನೋಡಿರಿ. ಇನ್ನೂ ಉದ್ದ ಬೇಕಾದ್ರೆ ಅದರಲ್ಲೇ ಮುಚ್ಚಿಟ್ರು ಬರ್ತೈತೆ ರೀ, ಚಲೋ ಆಗ್ತೈತಿ. ಅರಿವಿ ಒಳಗೆ ಕಟ್ಟಿಡೋಕ್ಕಿಂತನೂ ಇದು ಚಲೋ ಅನಿಸ್ತು ನನಗೆ. ಅದಕ್ಕೆ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಇದನ್ನು. ಇವೆಲ್ಲ ಫ್ರೈ ಆದಮೇಲೆ ಕಾಳು ಸ್ವಲ್ಪ ಅರ್ಶಿಣ ಪುಡಿ ಹಾಕೀನಿ ರೀ. ಅರ್ಶಿಣ ಪುಡಿ, ಟೊಮೆಟೊ ಎಲ್ಲ ಹಾಕಿ ಅದ್ರಾಗ ಫ್ರೈ ಮಾಡ್ಕೊಳ್ಳೋದು. ಬಾಜಿ ಮಾತ್ರ ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಹೆಸರು ಕಾಳು ಕರಿವು ಸಿಕ್ಕರೆ ಮಾಡ್ಕೊಂಡು ನೋಡಿರಿ, ಒಂದು ಸಲ ಟ್ರೈ ಮಾಡಿ. ಹೆಸರು ಕಾಳಂತೂ ಎಲ್ಲ ಕಡೆ ಸಿಗ್ತಾವೆ. ಈ ಕರಿ ಹೆಸರು ಸ್ವಲ್ಪ ಸಿಗೋದು ರೇರ್. ನಾನು ಬೇರೆ ಕಡೆಯಿಂದ ತರಿಸಿದ್ದೆ ರೀ. ಅದು ಇಲ್ಲಿ ಸಿಗ್ತೈತಿಲ್ಲ ಏನು ಗೊತ್ತಿಲ್ಲ ನನಗೂ. ಇಲ್ಲಿ ಬೆಳಗಾವ್ದಾಗ ನಾನು ಬೇರೆ ಕಡೆಯಿಂದ ತಂದಿದ್ದೆ ಹೆಸರು ಕಾಳಿವ. ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು ರೀ. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಒಗ್ಗರಣೆ ಒಳಗೆ ಸ್ವಲ್ಪ ಅರ್ಧ ಬೆಂದಿರ್ತೈತಿ ಅದು. ಈ ಥರ ಎಲ್ಲ ಬೇಯೋಣ. ಒಂದು ಸ್ವಲ್ಪ ಮನ್ಯಾಗನ ನಾವು ಮಾಡಿಟ್ಟಿದ್ದ ಇದು ಹಸಿಮೆಣ್ಸಿಕಾಯಿ ಚಟ್ನಿ, ನಾನು ಹಿಂದಿನ ವಿಡಿಯೋದಾಗ ಐತ್ರಿ ಇದು ಹಸಿಮೆಣ್ಸಿಕಾಯಿ ಚಟ್ನಿ. ನಾವು ಇದನ್ನೆಲ್ಲ ಹುರಿದು ಚಟ್ನಿ ಮಾಡಿಟ್ಟಿರ್ತೀವಿ. ಕಾಳು ಪಲ್ಯಕ್ಕದು ಎಲ್ಲ ಇದನ್ನ ಯೂಸ್ ಮಾಡ್ತೀವಿ ರೀ ನಾವು. ನಮ್ಗೆ ರುಚಿಗೆ ಅನುಸಾರವಾಗಿ ಖಾರ ಜಾಸ್ತಿ ತಿನ್ನೋರಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾ 2 ಸ್ಪೂನ್ ಹಸಿ ಖಾರ ಹಾಕೇನಿ ರೀ. ಈಗ ಹಿಂಗೆಲ್ಲ ಈ ಥರ ಮಾಡಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮಾಡಿ ನೋಡಿರಿ. ಹೆಸರು ಕಾಳು ಪಲ್ಯ ಭಾರಿ ಟೇಸ್ಟ್ ಆಗ್ತೈತಿ. ಸ್ವಲ್ಪ ಗುರೆಳ್ಳು ಪುಡಿ ಹಾಕೇನಿ ರೀ. ಗುರೆಳ್ಳು ಪುಡಿ ಸ್ವಲ್ಪ ಟೊಮೆಟೊ ಹಾಕೇನಿ ಅಂದ ಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿ ಚಲೋ ತಂಗೆಲ್ಲ ಮತ್ತು ಕೈ ಆಡಿಸಿ ನೋಡಿರಿ. ಈ ಥರ ಅದು ಅರ್ಧ ಈಗ ಉಮ್ಗೊಂಡಂಗೆ ಆಗಿರ್ತೈತೆ ರೀ ಒಗ್ಗರಣೆ ಒಳಗೆ. ಅದೇನು ಹೆಚ್ಚು ಕುದಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ರುಚಿ ತಕ್ಕಷ್ಟು ನೋಡಿ ಸ್ವಲ್ಪ ಬೆಲ್ಲ ಹಾಕೀನಿ ರೀ. ಬೆಲ್ಲ ಹಾಕಿ ಸ್ವಲ್ಪ ಎಲ್ಲ ಅಡುಗೆಗೆ ನಾವು ಬೆಲ್ಲ ಹಾಕತ್ತೀವಿ ರೀ. ಅಂದ್ರೆ ಟೇಸ್ಟ್ ಚಲೋ ಕೊಡ್ತೈತೆ ಅಂತೇಳಿ ನಾವು ಬೆಲ್ಲ ಹಾಕೀನಿ. ನಿಮ್ಗೆ ಬೇಕಂದ್ರೆ ಹಾಕೋರಿ, ಇಲ್ಲಕಂತೆ ನಿಮ್ಗೆ ತಿನ್ನಲಿಲ್ಲ ಅಂದ್ರೆ ನಡಿತೈತಿ ಬೆಲ್ಲ. ಒಬ್ಬೊಬ್ರು ಹಾಕೋಂಗಿಲ್ಲ ಅಡುಗೆಗೆ ಬೆಲ್ಲ, ನಾವು ಹಾಕ್ತೇವೆ ರೀ ಸ್ವಲ್ಪ ಬೆಲ್ಲ ಹಾಕಿ ಒಂದು ಸಣ್ಣ ವಾಟೆ ನೀರು ಹಾಕಿ ಇದನ್ನು ಒಂದು 5 ನಿಮಿಷ ಕುದಿಯಾಕೆ ಬಿಡಬೇಕು ರೀ. ಒಂದು 5 ನಿಮಿಷ ಎಲ್ಲ ಚಲೋ ತಂಗೆ ಚಮಚಲಕ್ಕೆ ತಿರುಗಾಡಿ ಒಂದು 5 ನಿಮಿಷ ಮುಚ್ಚಿಟ್ಟ ಮೇಲೆ ಬೆಂದು ಬಿಟ್ಟಿರ್ತೈತೆ ರೀ ಎಲ್ಲ. ನೋಡಿರಿ, ಈ ಥರ ಆಗಿರ್ತೈತಿ ಉಸಳೆ. ಭಾರಿ ಟೇಸ್ಟ್ ಆಗ್ತೈತಿ. ನೀವು ಟ್ರೈ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ಹೇಳ್ರಿ.
ಹೆಸರು ಕಾಳು ಪಲ್ಯ, ಕರಿ ಹೆಸರು ಕಾಳು ಪಲ್ಯ ಹೆಂಗಾಗೈತಿ ನೀವು ಈ ಥರ ಸಿಕ್ಕರೆ ಮಾಡ್ಕೊರಿ. ಮತ್ತು ಅದು ಪ್ರೌಡ್ಸ್ ಮೇಕರ್ ಅಂತ ಹೇಳಿನಲ್ಲ ರೀ, ಅದು ಅಮೆಝಾನ್ದಾಗ ತರ್ಸೀನಿ ರೀ ನಾ. ಮತ್ತು ಭಾರಿ ಮಸ್ತ್ ಕಾಳು ಎಲ್ಲ ಅಗ್ದಿ ಚಲೋ ಮೊಳಕೆ ಬರ್ತಾವೆ ರೀ. ನಮ್ಗೆ ಯಾವ ಥರ ಬೇಕು ಆ ಥರ ಭಾಳ ಕಡಿಮೆ ಬೇಕಾದ್ರೆ ರಾತ್ರಿ ಅದರೊಳಗೆ ಹಾಕಿ ಮುಚ್ಚಿಟ್ಬಿಟ್ರೆ ಮುಂಜಾನೆ ಸ್ವಲ್ಪ ಬಂದಿರ್ತೈತಿ. ಮತ್ತು ಅದ್ರ ಮಾರನೇ ದಿನ ಮತ್ತು ಭಾಳ ಚಲೋ ಬಂದಿರ್ತೈತೆ ರೀ ಮೊಳಕೆ ಕಾಳು, ಉದ್ದುದ್ದು ಬಂದಿರ್ತೈತಿ. ನಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು. ಅದರಲ್ಲಿ ಚಲೋ ಅನಿಸ್ತು ರೀ ನನಗೆ ಪ್ರೌಡ್ಸ್ ಮೇಕರ. ಅದಕ್ಕೆ ನಾನು ನಿಮ್ಗೆ ಇದನ್ನು ತೋರ್ಸಾಕತ್ತಿದ್ದೆ. ನಿಮಗೂ ಲೈಕ್ ಆದರೆ ತರಿಸ್ಕೊಡ್ರಿ, ಚಲೋ ಐತಿ ಅದು ಭಾಳ ಮಾತ್ರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.